ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಒಂದೇ ಏರಿಯಾದವರಾಗಿದ್ದಂತ ಧನುಷ್, ಸೂರ್ಯ ಹಾಗೂ ಅಮೃತ ಓಂ ಶಕ್ತಿ ಮಾಲೆ ಹಾಕುವ ವೇಳೆ ಎರಡು ಕುಟುಂಬಗಳ ಪರಿಚಯ ಆಗಿರುತ್ತೆ. ಅದೇ ಪರಿಚಯದಿಂದ ಆತ್ಮೀಯವಾಗಿ ಧನುಷ್ ಅಮೃತ ನಡುವೆ ಲವ್ ಆಗಿತ್ತಂತೆ. ಆದ್ರೆ ಅದಾಗಲೇ ಮದುವೆ ಆಗಿ ವಿಚ್ಛೇದನ ಪಡ್ಕೊಂಡಿದ್ದಂತ ಆರೋಪಿ ಧನುಷ್ ಮೊದಲ ಪತ್ನಿಯಿಂದ ಒಂದು ಮಗುವನ್ನು ಕೂಡ ಹೊಂದಿದ್ದ ಈತ ಧನುಷ್ ಮೊದಲ ಮದುವೆ ಹಾಗೂ ಮಗು ವಿಚಾರವನ್ನ ಮುಚ್ಚಿಟ್ಟಿದ್ದಂತೆ ಧನುಷ್. ಬಳಿಕ ವಿಚಾರ ತಿಳಿದು ಪ್ರಿಯಕರ ಧನುಷ್ನಿಂದ ಅಮೃತ ದೂರ ಆಗಿದ್ಲು. ಅಣ್ಣನ ಪ್ರೀತಿಯನ್ನ ನಿರಾಕರಿಸ್ಬಿಟ್ಲಲ್ಲ, ದೂರ ಮಾಡ್ಬಿಟ್ಲಲ್ಲ ಅನ್ನೋ ಕಾರಣಕ್ಕೆ ಇನ್ನ ಉಳಿಸಲ್ಲ ಅಂತೇಳಿ ಸೂರ್ಯ ಹೇಳಿದ್ದಂತೆ, ತಮ್ಮ ಸೂರ್ಯ. ಅದೇ ರೀತಿ 13ನೇ ತಾರೀಕು ಯುವತಿ ಮನೆಯ ಬಳಿ ತೆರಳಿ ಈ ರೀತಿ ಗಲಾಟೆ ಮಾಡಿದ್ದಾರೆ. ಆಗ ಅಮೃತ ಬೆನ್ನು ಎದೆ ಭಾಗಕ್ಕೆ ಚಾಕುವಿನಿಂದ ಇರಿದಿದ್ದ ಸೂರ್ಯ. ಚಾಕು ಇರಿತಾ ಇದ್ದಂತೆ ಸ್ಥಳೀಯರಿಂದ ಆರೋಪಿಗೆ ಥಳಿಸಲಾಗಿತ್ತು. ಬಳಿಕ ಅಮೃತಾಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ. ಸಿ.ವಿ. ರಾಮನ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಅಂತ ಮೃತದೇಹ ರವಾನೆ ಮಾಡಲಾಗಿದೆ. முன்னாடி பேசுறான் ಸರ್ಕಲ್ ಗಡಿ ಬರ್ತೀವಿ. ಅಮೃತ ದುರ್ದೈವಿ. ಅಮೃತ ಫೋಟೋವನ್ನು ಒಂದ್ ಕಡೆ ಗಮನಿಸ್ತಾ ಇದ್ದೀರಿ. ಆಕೆಗೆ ಪಾಪ ಗೊತ್ತಿರ್ಲೇ ಇಲ್ಲ ಈತನಿಗೆ ಮದುವೆ ಆಗಿದೆ, ಒಂದ್ ಮಗು ಇದೆ ಅಂತ. ಗೊತ್ತಾದ ತಕ್ಷಣ ಆಕೆ ದೂರ ಆಗಿದ್ದಾಳೆ. ಇದೇ ವಿಚಾರಕ್ಕೆ ಸೂರ್ಯ ಹೋಗಿ ಚಾಕು ಇರಿದು ಆಕೆಯನ್ನ ಕೊಲೆ ಮಾಡ್ಬಿಟ್ಟಿದ್ದಾನೆ. ಸದ್ಯ ಆರೋಪಿಯನ್ನ ಥಳಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಒಂದೇ ಏರಿಯಾದವರಾಗಿದ್ರಂತೆ ಧನುಷ್, ಸೂರ್ಯ, ಅಮೃತ ಎಲ್ಲರೂ ಕೂಡ ಓಂ ಶಕ್ತಿ ಮಾಲೆ ಹಾಕುವಂತ ಸಂದರ್ಭದಲ್ಲಿ ಎರಡೂ ಕುಟುಂಬಸ್ಥರ ಮಧ್ಯೆ ಪರಿಚಯ ಇತ್ತು. ಅದೇ ಪರಿಚಯ ಪ್ರೀತಿಗೂ ಕೂಡ ತಿರುಗಿದೆ. ಆದ್ರೆ ಆಕೆಗೆ ಧನುಷ್ಗೆ ಮದುವೆ ಆಗಿ ಒಂದು ಮಗು ಇದೆ, ಆತ ವಿಚ್ಛೇದನ ಪಡ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆ ವಿಚಾರ ತಿಳಿತಾ ಇದ್ದಂತೆ ಆಕೆ ಅಂತರ ಕಾಯ್ಕೊಂಡಿದ್ದಾಳೆ. ಈತನ ಸಹವಾಸ ಬೇಡ ಅಂತ ಬಿಟ್ಬಿಟ್ಟಿದ್ದಾಳೆ. ಇದರಿಂದ ಸಿಟ್ಟಿಗೆದ್ದಿದ್ದಂತ ಸೂರ್ಯ ಈ ರೀತಿಯಾಗಿ ಚಾಕು ಇರಿದು ಆಕೆ ಕತೆ ಮುಗಿಸಿದ್ದಾನೆ. ಸರ್ಕಲ್ ಗಡಿ ಬರ್ತೀವಿ.